ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತದೆ. ಹ್ಮ್ ಒಬ್ರು ಶಾಸಕರು ಯಾವ ಸ್ಪೀಡಲ್ಲಿ ಕೆಲಸ ಮಾಡಬೇಕು ಹ್ಮ್ ಆ ಸ್ಪೀಡಲ್ಲಿ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ ನಮ್ಮ ಸರ್ಕಾರ ಇದ್ದಾಗನೂ ಕೂಡ ಸ್ಪೀಡಲ್ಲಿ ಇದ್ದಾಗ ಕೋವಿಡ್ ಬಂತು. ಹಾ ಕೋವಿಡ್ನಲ್ಲಿ 3 ವರ್ಷ ನಮ್ಗೊಂದು ಸ್ವಲ್ಪ ತೊಂದರೆ ಆಯಿತು. ಓಕೆ ಬಟ್ ಅದು ಒಂದು ಕಾರಣ ಇತ್ತು. ಕೋವಿಡ್ನಿಂದ ಇಡೀ ದೇಶ ಅಲ್ಲ, ಇಡೀ ಜಗತ್ತೇ ಆ ಥರ ಸಿಚುವೇಶನ್ನಲ್ಲಿತ್ತು. ಹ್ಮ್ ಬಟ್ ಇವತ್ತಿನ ದಿನ ನಾವು ಜನರ ಹತ್ರ ಹೋದಾಗ, ಜನ ನಮ್ಮ ಹತ್ರ ಬಂದಾಗ ತುಂಬ ಕಷ್ಟ ಆಗ್ತದೆ. ಅವ್ರಿಗೆ ಏನು ಉತ್ತರ ಕೊಡಬೇಕಪ್ಪ ನಾವು? ಹ್ಮ್ ಅನುದಾನ ಬರಲಿಲ್ಲ ಅಂದರೆ ಅವರಿಗೆ ಹೌದು ನಾವೇನು ಹೇಳಬೇಕು ಅನ್ನೋವಂಥದ್ದು. ಹ್ಮ್ ಬಟ್ ಅದನ್ನು ಆದಷ್ಟು ಮಟ್ಟಿಗೆ ನಾವು ಅವರನ್ನು ನಿಭಾಯಿಸ್ಕೊಂಡು ಈ ರೀತಿ ಕಷ್ಟಗಳಾಗ್ತಾ ಇದೆ ಅಂಥೇಳಿ ಹೇಳೋದು ಅವರು ಕೂಡ ತಿಳ್ಕೊತಾರೆ. ಹ್ಮ್ ಅದರ ಜೊತೆಗೆ ನೋಡ್ರಿ, ಈಗ ನಮ್ಮ ಸರ್ಕಾರ ಇದ್ದಾಗ ನಾವು 50-60 ಬೋರ್ವೆಲ್ಸ್ಗಳನ್ನು ಕೊಡ್ತಿದ್ವಿ, 10-20 ಬೇರೆ ಬೇರೆ ಸ್ಕೀಮ್ಗಳನ್ನು ಕೊಡ್ತಿದ್ವಿ. ಬಟ್ ಇವತ್ತು 1-2 ಕೊಡುವಂಥ ಪರಿಸ್ಥಿತಿ ಇದೆ. ನಮ್ಮ ಹತ್ರ ನೂರಾರು ಅರ್ಜಿಗಳು ಬೋರ್ವೆಲ್ಗೆ ಬರ್ತದೆ. ಹ್ಮ್ ಬಟ್ ನಾವು ಸಿಲೆಕ್ಟ್ ಮಾಡೋದು ಒಬ್ಬರನ್ನ ಮಾಡಬೇಕು. ಹ್ಮ್ ಅಂದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ನಮ್ಮ ಶಾಸಕರಿಗಿದೆ ಅನ್ನೋದೊಂದು ಉದಾಹರಣೆ. ಹಾ. ಹಾಗಾಗಿ ಸ್ವಲ್ಪ ಬೇಜಾರಂತೂ ಆಗ್ತದೆ ಅನುದಾನದ ಕೊರತೆಯಿಂದ.